ಪಶ್ಚಿಮ ಬಂಗಾಳದ ಠಾಕೂರ್ ನಗರದಲ್ಲಿ ಪ್ರಧಾನಿ ಮೋದಿ ಲೋಕಸಮರದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಕರ್ನಾಟಕದ ಮೈತ್ರಿ ಸರ್ಕಾರದ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದರು. ಕರ್ನಾಟಕದಲ್ಲಿ ಸಾಲ ಮನ್ನಾ ಹೆಸರಲ್ಲಿ ರೈತರಿಗೆ ಮೋಸ ಮಾಡಲಾಗ್ತಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಸಾಲ ಪಡೆಯದ ರೈತರ ಹೆಸರಲ್ಲಿ ಮೈತ್ರಿ ಸರ್ಕಾರ ಮೋಸ ಮಾಡ್ತಿದೆ ಅಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ಗುಡುಗಿದ್ರು. कर्नाटक में जो किसान कर्ज नहीं दे पा रहे हैं उनके पीछे पुलिस लगा दी गई है। ये है कांग्रेस की किसान और कृषि नीति जिसको यहां के सीएम का समर्थन मिल रहा है। साथियों, हमें सरकारों को उनकी नियत, नीति और निष्ठा में स्पष्ट अंतर करना पड़ेगा। कर्नाटक में जो किसान कर्ज नहीं दे पा रहे हैं उनके पीछे पुलिस लगा दी गई है। ये है कांग्रेस की किसान और कृषि नीति जिसको यहां के सीएम का समर्थन मिल रहा है। साथियों, हमें सरकारों को उनकी नियत, नीति और निष्ठा में स्पष्ट अंतर करना पड़ेगा। ಇನ್ನು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಇದು ನಮ್ಮ ರಾಜ್ಯ ಸರ್ಕಾರದ ನಕಲು ಯೋಜನೆ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ತರ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಅವರು ಕೊಡ್ತಕ್ಕಂಥ ಜಾಹೀರಾತು ಇದೆಯಲ್ಲ, ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಯೋಜನೆ ಮುಖಾಂತರ ಏನು ದೇಶದಲ್ಲಿ ಆರೋಗ್ಯದ ತೊಂದರೆಗೆ ಒಳಗಾಗ್ತಕ್ಕಂಥವರಿಗೆ ಯಾರೂ ಮಾಡದೇ ಇರತಕ್ಕಂಥ ಇನ್ಶೂರೆನ್ಸ್ ಸ್ಕೀಮ್ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದ ಜನತೆ ದಾರಿ ತಪ್ಪಬೇಡಿ ಅಂತಕ್ಕಂಥ ಮನವಿ ಮಾಡ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 5-6 ವರ್ಷದಿಂದಲೇ 8-10 ವರ್ಷದಿಂದಲೇ ನಮ್ಮ ರಾಜ್ಯದಲ್ಲಿ ಕೆಲವು ಆರೋಗ್ಯದ ತೊಂದರೆಗೆ ಒಳಗಾಗ್ತಕ್ಕಂಥ ವಿಷಯದಲ್ಲಿ ಯಶಸ್ವಿನಿ ಸ್ಕೀಮ್ ಇರ್ಬೋದು, ಆರೋಗ್ಯಶ್ರೀ ಕಾರ್ಯಕ್ರಮ ಇರ್ಬೋದು, ಇದರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದಲೇ ಸುಮಾರು 700 ಕೋಟಿಗೂ ಹೆಚ್ಚಿನ ಹಣವನ್ನು ಈಗಾಗಲೇ ಇಟ್ಟಿದ್ದೇವೆ. ಇವತ್ತು ಆಯುಷ್ಮಾನ್ ಭಾರತ್ ಕರ್ನಾಟಕ ಆರೋಗ್ಯಶ್ರೀ ಎರಡು ಮಿಕ್ಸ್ ಮಾಡಿ ಏನು ಕೇಂದ್ರ ಸರ್ಕಾರ ಇವತ್ತು ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದಂಥ ಹಿನ್ನೆಲೆ ಒಳಗೆ ಇವತ್ತೇನು ಈ ಕಾರ್ಯಕ್ರಮ ಇಲ್ಲೇನು ನಾವು ಜಾರಿಗೆ ತಂದಿದ್ದೇವೆ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಕೇವಲ 200 ಕೋಟಿ, ನಮ್ಮ ರಾಜ್ಯ ಸರ್ಕಾರದ್ದು 800 ಕೋಟಿ ಇದೆ. ಆಯುಷ್ಮಾನ್ ಭಾರತ್ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಂದ ಕರ್ನಾಟಕ ರಾಜ್ಯದ ಆರೋಗ್ಯದ ತೊಂದರೆಗೆ ಒಳಗಾಗ್ತಕ್ಕಂಥವರಿಗೆ ಕೇಂದ್ರ ಸರ್ಕಾರದ ಹಣ ನೆಗ್ಲಿಜಿಬಲ್ ಅಮೌಂಟ್. ಅದು ನನಗೆ ಆಶ್ಚರ್ಯ ತರ್ತಕ್ಕಂಥ